ಸೊ ಈ ಹೂವದಲ್ಲಿ ಯಾರೆಲ್ಲ ಆಟ ಆಡಿದ್ದೀರಾ? ನಿಮ್ಮ ಹಳೆ ನೆನಪಾಗ್ತಿದ್ಯಾ? ಸೊ ಕಮೆಂಟ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ನಿಮಗೆ. ಸೊ ಇವನ್ನ ಎಲ್ಲರೂ ನೋಡಿರ್ತೀರಾ ಅನ್ಕೋತೀನಿ. ಸೊ ಇದರಲ್ಲಿ ಆಟ ಆಡ್ಬೋದು, ಯಾವ ಥರ ಆಟ ಆಡ್ತಾರೆ, ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ, ಇದರಲ್ಲಿ ತಗೋತಾ ಇದ್ದೀನಿ. ಈ ಥರದ್ದು ಕಡ್ಡಿ ಥರ ಇದೆ, ಬಟ್ ಅದ್ರ ಮುಂದೆ ಸ್ವಲ್ಪ ಡಿಸೈನ್ ಇದೆ ಲೀಫ್ ಥರ. ಅದರಲ್ಲಿ ಸೊ ಅವೆರಡೂ ಇಬ್ಬರು ಮೆಂಬರ್ಸ್ ಆಟ ಆಡೋದು ಅದನ್ನು. ಸೊ ನಾನೊಬ್ಳೆ ಆ ಥರ ಮಾಡ್ತಿದ್ದೀನಿ. ಸೊ ಅದನ್ನ ಕಿತ್ತೋಗ್ಬೇಕು. ಸೊ ಯಾರ್ದು ಕಿತ್ತೋಗುತ್ತೆ ಅದು ಅವರು ಔಟ್ ಆಗ್ತಾರೆ. ಯಾರ್ದು ಈ ಥರ ಆಟ ಆಡ್ತಾನೆ ಇರಬೇಕು ಇದರಲ್ಲಿ. ಸೊ ಅದು ತುಂಬ ತೆಳ್ಳಗಿರುತ್ತೆ. ಸೊ ಆದರೂ ಬ್ಯಾಲೆನ್ಸ್ ಮಾಡ್ಬೋದು. ನೋಡಿ, ಉದ್ರೋಯ್ತು ಒಂದು, ನೋಡಿದ್ರಿ ಅಲ್ವಾ? ಸೊ ಆಗ ಯಾರ್ದು ಉದ್ರು ಇರುತ್ತೋ ಫಸ್ಟು ಅವರು ಔಟ್ ಅಂತ. ಸೊ ಅದು ಕಾಯಿ ಇರುತ್ತೆ, ಮೊಗ್ಗು ಥರ ಹೂವು. ಸೊ ಅದು ಅದ್ರದ್ದೆಲ್ಲ ಕಿತ್ಕೋಬೋದು, ಅಥವಾ ಸ್ವಲ್ಪ ಹರಡಿರುತ್ತೆ ಅಲ್ವಾ ಹೂವು, ಅದರಲ್ಲಾದರೂ ತೊಗೋಬೋದು. ಅದರಲ್ಲಿ ತೆಗೆದ್ಬಿಟ್ಟು ಈ ಥರ ಉಗುರಿಗೆಲ್ಲ ಹಾಕ್ಕೊಂಡು, ಸೊ ನೈಲ್ಸ್ ಶೇಪ್ ಥರ ಕಾಣಿಸ್ತಿರುತ್ತೆ. ಇದರಲ್ಲಂತೂ ನಾವು ತುಂಬ ಚಿಕ್ಕ ಹುಡುಗರಲ್ಲಿಂದನೂ ಆಟ ಆಡ್ತಿದ್ವಿ. ಸೊ ನನಗೆ ಹೂವು ಕಣ್ಣಿಗೆ ಬಿತ್ತು, ಹಾಗಾಗಿ ಇದರಲ್ಲಿ ಆಟ ಆಡೋಣ ನೋಡೋಣ ಅಂತ ಒಂದು ವಿಡಿಯೋ ಮಾಡಿದೆ. ಸೊ ಎಷ್ಟೋ ಈಗಿನ ಕಾಲದ ಮಕ್ಕಳಿಗೆ ಇದರಲ್ಲಿ ಗೊತ್ತಿರಲ್ಲ ಯಾವ ಥರ ಆಟ ಆಡೋದು ಅಂತ. ಸೊ ಇದನ್ನು ಯಾರೆಲ್ಲ ಯೂಸ್ ಮಾಡಿದ್ದೀರಾ ಅವರು ಕಮೆಂಟ್ ಮಾಡಿ. ಸೊ ಹಸು ಕರು ಹಾಕ್ತಿದೆ. ಸೊ ಲೈವ್ ಬರ್ತಾ ಇದು. ಸೊ ಎಷ್ಟು ಪೇಯ್ನ್ ಆಗ್ತಿರುತ್ತೆ ಅಂದರೆ ಅದಕ್ಕೆ, ಪಾಪ ನಾವಾದರೆ ನಮ್ಮ ಡೆಲಿವರಿ ಟೈಮಲ್ಲಿ ನಾವು ಹೇಳ್ಕೊತೀವಿ ಎಷ್ಟು ನೋವಾಗ್ತಿದೆ ಅಂತ. ಬಟ್ ಅದಕ್ಕೆ ಯಾವುದೇ ಥರ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ಸ್ ಇರಲ್ಲ, ಏನೂ ಇಲ್ಲ. ಅದು ಕರು ಹಾಕ್ಬೇಕಾದ್ರೆ ಎಷ್ಟು ನೋವು ತಿನ್ನುತ್ತೆ. ಕರು ಹಾಕಿದ ತಕ್ಷಣ ಅದಕ್ಕೆ ಎಷ್ಟು ಕೇರ್ ಇರುತ್ತೆ. ಕರುನ ನೋಡೋವರೆಗೂ ಅದು ಸುಮ್ಮನೆ ಇರಲ್ಲ. ಸೊ ಕರುನ ಯಾರಾದರೂ ಮುಟ್ಟಕ್ಕೋದ್ರೆ ಅದಕ್ಕೇನಾದರೂ ಮಾಡ್ತಾರೆ ಅಂತ ಅದನ್ನು ಪ್ರೊಟೆಕ್ಟ್ ಮಾಡ್ತಿರುತ್ತೆ. ಆದರೆ ಮನುಷ್ಯ ಜನ್ಮಕ್ಕೆ ನಾಚಿಕೆ ಆಗಬೇಕು ಹೆಣ್ಮಗು ಅಂತ ಅಂದ್ಬಿಟ್ಟು ತಿಪ್ಪೆಯಲ್ಲಿ ಅಲ್ಲಿ ಇಲ್ಲಿ ಎಸ್ದೋಗ್ತಾರೆ ಮಕ್ಕಳನ್ನ. ಹೆಂಗಾದ್ರೂ ಮನ್ಸು ಬರುತ್ತೆ ಅವ್ರಿಗೆ ಈ ಥರ ಎಲ್ಲ ಮಾಡೋದಕ್ಕೆ. ಆ ಪ್ರಾಣಿಗಿರೋ ಅಂಥ ನಿಯತ್ತು ಮನುಷ್ಯರಿಗಿರಲ್ಲ, ಆ ಥರ ಇರ್ತಾರೆ ಈಗ. ಸೊ ಕೆಲವೊಂದು ರೀಲ್ಸಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ. ಸೊ ಮಗುನ ಇಲ್ಲಿ ಕಸದ ಬುಟ್ಟಿಯಲ್ಲಿ ಅಲ್ಲಿ ಇಲ್ಲಿ ಎಸಿತಾರೆ. ಅವ್ರಿಗೆ ಹೆಂಗಾದ್ರೂ ಮನ್ಸು ಬರುತ್ತೋ. ಈ ಪ್ರಾಣಿಗಳ್ನಾದ್ರೂ ನೋಡಿ ಮನುಷ್ಯರು ಅಂತ ಅನ್ನೋರು ಬುದ್ಧಿ ಕಲಿಬೇಕು ಅಷ್ಟೇ. ಅದಕ್ಕೆ ಹೇಳೋದು ಮಾನವನಿಗಿಂತ ಪ್ರಾಣಿನೇ ಮೇಲು ಅಂತ. ಸೊ ಈಗಾದ್ರೂ ಕೆಲವರು ಅಷ್ಟೇ, ಕೆಲವರು ಮಕ್ಕಳನ್ನ ಎಸ್ದಿ ಅಲ್ಲಲ್ಲೇ ಬಿಟ್ಟು ಹೋಗ್ತಾರಲ್ವ, ಅವರಿಗೆ ಹೇಳ್ತಾ ಇರೋದು ಅಷ್ಟೇ ಇದು. ಸೊ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ.